ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿಯ ಓದು ಭಾಗ 19 ಆಲಿಸಿದ್ದೀರಿ. ಮುಂದಿನ ಓದು ನಿಮಗಾಗಿ. ಕರ್ವಾಲೋ ನಮ್ಮ ಜಿಲ್ಲೆಯ ಭೂಪಟ ತರಿಸಿಕೊಂಡು ನಾರ್ವೆ ಬಳಿಯ ಕಾಡಿನ ವಿಸ್ತೀರ್ಣ, ಉದ್ದ, ಅಗಲ, ಅದು ಹಬ್ಬಿರುವ ರೀತಿ ಇವುಗಳನ್ನೆಲ್ಲ ವಿವರವಾಗಿ ಅಭ್ಯಾಸ ಮಾಡುತ್ತಿದ್ದರು. ಅದು ಶಿರಾಡಿ ಘಾಟಿಯಿಂದ ಹಿಡಿದು ಚಾರ್ಮಾಡಿ ಘಾಟಿಯವರೆಗೂ ಇತ್ತು. ಅದರ ಅರ್ಧ ಭಾಗ ಘಾಟಿಯ ಕೆಳಗೂ, ಇನ್ನರ್ಧ ಭಾಗ ಘಾಟಿಯ ಮೇಲೆ ಸಮುದ್ರ ಮಟ್ಟದಿಂದ 4000 ಅಡಿ ಎತ್ತರಕ್ಕೂ ಹಬ್ಬಿತ್ತು. ಕರ್ವಾಲೋ ಆ ರೀತಿ ನಕ್ಷೆಯ ಮೇಲೆ ಅನ್ವೇಷಣೆ ನಡೆಸುತ್ತಿರುವುದು ನನಗೆ ಬೇಸರ ತರಿಸುತ್ತಿತ್ತು. ಕರ್ವಾಲೋರವರಿಗೆ ಅದನ್ನು ತಿಳಿಸಿದಾಗ, ವೈಜ್ಞಾನಿಕ ಅನ್ವೇಷಣೆ ಎಂದರೆ ನೀವು ಕೋವಿ ಹಿಡಿದು ಶಿಕಾರಿಗೆ ಹೋಗುತ್ತೀರಲ್ಲ, ಹಾಗಲ್ಲ ಎಂದು ಖಂಡತುಂಡವಾಗಿ ಉತ್ತರ ಹೇಳಿದ್ದರು. ಮಂದಣ್ಣ ಅಡಿಗೆಗೆ ಮತ್ತು ಇತರ ಕೆಲಸಗಳಿಗೆ ಎಂದು ಪ್ಯಾರನನ್ನು ಕರೆದೊಯ್ಯೋಣ ಎಂದ. ನಾನು ಅವನ ಆ ಹಂಚಿಕೆಯನ್ನು ಸಾಧ್ಯವೇ ಇಲ್ಲೆಂದು ತಿರಸ್ಕರಿಸಿದೆ. ಏಕೆಂದರೆ ಪ್ಯಾರ ಹುಡುಗಾಟಿಕೆ, ಮಂಗಾಟಗಳಲ್ಲಿ ಎತ್ತಿದ ಕೈ. ಆದ್ದರಿಂದ ಅವನು ಮಂದಣ್ಣನ ಜೊತೆ ಸೇರಿದರೆ ನಮ್ಮ ಅನ್ವೇಷಣೆಯ ಉದ್ದೇಶವನ್ನೇ ಸಂಪೂರ್ಣ ಹಾಳು ಮಾಡಿ ಹಾಕುತ್ತಿದ್ದ. ನನ್ನ ಜೀಪಿನ ಟಾಪ್ ಅನ್ನು ತೆಗೆದು ಕಾಡಿನಲ್ಲಿ ದುರ್ಗಮ ಜಾಗಗಳಲ್ಲಿ ಓಡಾಡಿಸಲು ಸಾಧ್ಯವಾಗುವಂತೆ ಪರಿವರ್ತಿಸಿದೆ. ಒಂದು ಹಾರೆಯನ್ನು, ಒಂದು ಸಬ್ಬಲ್ಲನ್ನು ತೆಗೆದುಕೊಳ್ಳಬೇಕೆಂದು ಯೋಚಿಸಿದೆ. ಮಂದಣ್ಣ ಒಬ್ಬ ನಿಷ್ಣಾತ ಮರ ಹತ್ತುವವನು ಬೇಕೆಂದು ಹೇಳಿದ. ಏಕೆಂದರೆ ಅವನು ತಿಳಿದಂತೆ ಆ ಹಾರುವ ಓತಿ ಮರ ಹತ್ತುವುದರಲ್ಲಿ ಅದ್ವಿತೀಯ ನೈಪುಣ್ಯ ತೋರುತ್ತಿತ್ತಂತೆ. ಕರ್ವಾಲೋ ಹೇಳಿದರು, ಕೇವಲ ಮಂಗನ ಮರ ಹತ್ತಿದರೆ ಸಾಲದು, ನಮ್ಮ ವೈಜ್ಞಾನಿಕ ಅನ್ವೇಷಣೆಯನ್ನು ಅರಿತು ಸಹಕರಿಸುವವನಾಗಬೇಕು ಎಂದು. ನಾನು ಎಷ್ಟು ಯೋಚಿಸಿದರೂ ಅಂಥವನೊಬ್ಬ ನನಗೆ ಹೊಳೆಯಲಿಲ್ಲ. ಕೊನೆಗೆ ಮಂದಣ್ಣನೇ ಓರ್ವ ವ್ಯಕ್ತಿಯನ್ನು ಕರೆತಂದ. ಅವನ ಹೆಸರು ಬಿರಿಯಾನಿ ಕರಿಯಪ್ಪ ಅಂತೆ. ಅವನ ಕೆಲಸ ಅಡಿಗೆ ಮಾಡುವುದು. ಮದುವೆ, ಮುಂಜಿ, ತಿಥಿ, ತೊಟ್ಟಿಲು ಶಾಸ್ತ್ರ ಇತ್ಯಾದಿಗಳೆಲ್ಲ ಎಲ್ಲೆಲ್ಲಿ ನಡೆಯುತ್ತವೆ ಪತ್ತೆ ಮಾಡಿ ಅಡುಗೆ ಕಾಂಟ್ರಾಕ್ಟ್ ವಹಿಸಿಕೊಂಡು ಅಡುಗೆ ಮಾಡುತ್ತಿದ್ದನಂತೆ. ಆತನಿಗೆ ನಮ್ಮ ಊರಿನ ದೊಡ್ಡ ದೊಡ್ಡವರೆಲ್ಲ ದಿವಂಗತರಾದ ದಿನಾಂಕ ಬಾಯಿಪಾಠವಾಗಿ ಹೋಗಿತ್ತು. ಅವನು ಎಲ್ಲ ಅಡುಗೆಗಳನ್ನು ಮಾಡಬಲ್ಲವನಾದರೂ ಅವನ ಸ್ಪೆಷಾಲಿಟಿ ಅಂದರೆ ಬಿರಿಯಾನಿ ಅಂತೆ. ಅದಕ್ಕೆ ಅವನಿಗೆ ಬಿರಿಯಾನಿ ಕರಿಯ ಎಂದು ಅನ್ವರ್ಥನಾಮ ಬಂದಿತ್ತು. ಕರ್ರಗೆ ಕುಳ್ಳಗಿದ್ದ ಈತ ತನಗೆ ಮರ ಹತ್ತುವುದು, ಶಿಕಾರಿ ಮಾಡುವುದು, ಈಜುವುದು, ಹಕ್ಕಿ ಹಿಡಿಯುವುದು ಇತ್ಯಾದಿ ಸಕಲವೂ ಬರುತ್ತದೆ ಎಂದು ಹೇಳಿದ. ಅವನು ಮದುವೆ ಸೀಸನ್ ಮುಗಿದ ನಂತರ ಶಿಕಾರಿಯನ್ನೇ ಕಸುಬನ್ನಾಗಿ ಮಾಡಿಕೊಂಡಿರುತ್ತಾನೆಂದು, ತನ್ನೊಡನೆ ಮಂದಣ್ಣ ಎಷ್ಟೋ ಸಾರಿ ದಿನಗಟ್ಟಲೆ ಕಾಡಿನಲ್ಲಿ ಕಳೆದಿದ್ದಾನೆಂದು ಹೇಳಿದ. ನಾನು ಪ್ರಭಾಕರನು ಬಿರಿಯಾನಿ ಭಕ್ತರಾದುದರಿಂದ ಅವನ ಹೆಸರಿಗೆ ನಾವು ಶರಣಾಗಿ ಹೋದೆವು. ನಮ್ಮ ಅನ್ವೇಷಣೆಗೂ ಬಿರಿಯಾನಿಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಬಿರಿಯಾನಿ ಕರಿಯಪ್ಪ ನಮ್ಮೊಡನೆ ಬರಲು ಅಭ್ಯಂತರವೇನೂ ಇಲ್ಲವೆಂದು ಕರ್ವಾಲೋರವರಿಗೆ ಸ್ಪಷ್ಟಪಡಿಸಿದೆವು. ಕರಿಯಪ್ಪನ 2 ಕಾಲುಗಳು ಬಾಳೆಕಾಯಿಯಂತೆ ಕಮಾನವಾಗಿ ಬಾಗಿದ್ದವು. ಅದು ಹೇಗೆ ಈ ಕಮಾನು ಕಾಲುಗಳಲ್ಲಿ ಈತ ವೇಗವಾಗಿ ಮರ ಹತ್ತುತ್ತಾನೆ ಎಂದು ಮಂದಣ್ಣನನ್ನು ಕೇಳಿದ್ದಕ್ಕೆ ಅವನು, ಕರಿಯಪ್ಪ ಮರ ಹತ್ತಿಯೇ ಕಾಲುಗಳು ಕಮಾನಾಗಿ ಹೋದವೆಂದು ಹೇಳಿಬಿಟ್ಟ. ಕರ್ವಾಲೋ ಈ ಸಮಯದಲ್ಲಿ ಇನ್ನೂ ನಕ್ಷೆಗಳ ನಡುವೆಯೇ ಗುದ್ದಾಡುತ್ತಿದ್ದರು. ಹಾಸನದಿಂದ ಮಂಗಳೂರಿಗೆ ರೈಲು ಮಾರ್ಗ ಹಾಕಲು ಕಾಡೊಳಗೆಲ್ಲ ರಸ್ತೆಗಳನ್ನು ವ್ಯಾಪಕವಾಗಿ ಶಿರಾಡಿ ಘಾಟಿ ಬಳಿ ಮಾಡಿದ್ದರು. ಆ ದಾರಿಗಳಿಂದ ನಮ್ಮ ಅನ್ವೇಷಣೆಯನ್ನಾರಂಭಿಸಿ ಚಾರ್ಮಾಡಿ ಬಳಿ ಬೆಂಕಿ ಕಡ್ಡಿ ಮರ ಸಾಗಿಸಲು ಮಾಡಿರುವ ಒಂದು ಸಣ್ಣ ಕಾಡು ದಾರಿಗೆ ಸೇರಿ ಅಲ್ಲಿಂದ ಮುಂದುವರಿದು ಮಂಗಳೂರು ಬೆಂಗಳೂರು ಹೈವೇ ತಲುಪುವುದು ಎಂದು ಲೆಕ್ಕ ಹಾಕಿದ್ದರು. ಇಷ್ಟರೊಳಗೆ ಆ ಪ್ರಾಣಿಯ ಸಂದರ್ಶನ ನಮಗೆ ಆಗಿಯೇ ಆಗುತ್ತದೆಂದು ಅವರ ತೀರ್ಮಾನ. ಮಂದಣ್ಣ ಹೇಳಿದ, ಅದೆಲ್ಲ ಅನವಶ್ಯಕ, ಸುಮ್ಮನೆ ನನ್ನ ಹಿಂದೆ ಬನ್ನಿ, ನಾ ತೋರಿಸಿಕೊಡ್ತೀನೋ ಇಲ್ಲೋ ನೋಡಿ ಎಂದು. ಅವನು ಹೇಳುವ ದಾರಿಯಾದರೂ ನಾರ್ವೆಯಿಂದ ಹೊರಟು ಬೆಟ್ಟದ ಕಿಬ್ಬಿಯೊಳಗೆ ಚಾರ್ಮಾಡಿ ಕಡೆಗೆ ಬರುವ ದಾರಿಯಾಗಿತ್ತು. ಯಾವ ದಾರಿಯಾದರೇನು, ನೀನು ಖಂಡಿತ ತೋರಿಸುವ ಹಾಗಿದ್ದರೆ ನಡಿ ಎಂದೆವು. ಪ್ರಭಾಕರ ಎಲೆಕ್ಟ್ರಾನಿಕ್ ಫ್ಲ್ಯಾಶ್, ಒಂದು ಟೆಲಿಕ್ಯಾಮರಾ, ಒಂದು 16mm ಮೂವಿ ಕ್ಯಾಮರಾ, ಅನೇಕ ಸೆಟ್ ಲೆನ್ಸ್ಗಳು, ಇನ್ನೂ ಏನೇನೋ ವಿಚಿತ್ರ ಹೆಸರಿನ ಉಪಕರಣಗಳು ಎಲ್ಲ ಒಟ್ಟು ಮಾಡುತ್ತಿದ್ದ. ನನಗೆ ಕರ್ವಾಲೋರವರ ಮತ್ತು ಪ್ರಭಾಕರನ ಸಿದ್ಧತೆಗಳೇ ಬೇಸರ ತರಿಸಿದ್ದವು. ನನಗೂ ಮಂದಣ್ಣನಿಗೂ ಇವರ ಪ್ರತಿಯೊಂದು ಸಿದ್ಧತೆಗಳು ಅನಗತ್ಯವಾಗಿ ಕಾಣುತ್ತಿದ್ದವು. ಏಕೆಂದರೆ ನಮಗೆ ಕಾಡುಗಳನ್ನು ಅಲೆದಲೆದು ಚೆನ್ನಾಗಿ ಅಭ್ಯಾಸವಿದ್ದುದರಿಂದ ಅಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಏನು ಮಾಡಿದರೂ ಊಹಿಸಲ ಸಾಧ್ಯ ಎಂದು ನಂಬಿದ್ದೆವು. ನಾವು ಅನುಕೂಲಕ್ಕಾಗಿ ಮಾಡಿಕೊಂಡವೇ ಅನಾನುಕೂಲದ ಮೂಲಗಳಾಗಿ ಪರಿವರ್ತನೆಯಾಗಲೂ ಸಾಧ್ಯವಿತ್ತು. ಕರಿಯಪ್ಪನನ್ನು ಏನೇನು ತಯಾರಿ ಮಾಡಿಕೊಂಡಿದ್ದೀ ಎಂದು ಕೇಳಿದ್ದಕ್ಕೆ, ಒಂದು ಕತ್ತಿ, ಒಂದು ಜೋಡು ನಳಿಗೆ ಕೇಪಿನ ಕೋವಿ ಎಂದ.
ಅವನ ಕೋವಿಯನ್ನು ನೋಡಿದೆ. ಅದರ ಎಡಗಡೆಯ ನಳಿಗೆ ಒಡೆದು ಹೋಗಿತ್ತು. ಒಂದು ಬಲವಾದ ಹಂದಿ ಹೊಡೆಯಲು ಅದಕ್ಕೆ ತುಂಬಾ ಕೋವಿ ಮಸಿ ಹಾಕಿದ್ದನಂತೆ. ಹಂದಿ ಏನೋ ಬಂತು, ಇವನು ಹೊಡೆದ. ಆದರೆ ಮಸಿ ಆ ನಳಿಗೆಯ ಸಾಮರ್ಥ್ಯಕ್ಕಿಂತ ಮೀರಿದ್ದರಿಂದ ಆ ನಳಿಗೆಯೇ ಆಸ್ಫೋಟನೆಗೊಂಡು ಕರಿಯಪ್ಪನ ಮೂಗಿನ ಬಳಿ ಕಣ್ಣಿನ ಕೆಳಗೆ ಅದರ ಉಕ್ಕಿನ ಚೂರೊಂದು ನಾಟಿಬಿಟ್ಟಿತ್ತಂತೆ. ಇಲ್ಲಿ ಮುಟ್ಟಿ ನೋಡಿ, ಈಗಲೂ ಗಟ್ಟಿಯಾಗಿ ಸಿಗ್ತದೆ ಎಂದು ಮೂಗಿನ ಪಕ್ಕವನ್ನು ಬೆರಳಿನಿಂದ ಒತ್ತಿ ತೋರಿಸಿದ. ನಾವೇನು ಅದನ್ನು ಒತ್ತಿ ನೋಡಲಿಲ್ಲ. ಈ ಮಧ್ಯೆ ಒಂದು ದಿನ ಕರ್ವಾಲು, ನೋಡಿ ನಮ್ಮ ಊಹೆ ತಪ್ಪಾಗಿದೆ ಎಂದರು. ಯಾಕೆ ಎಂದೆ. ಏನಿಲ್ಲ, ಅವತ್ತು ಮೌಮೌಬಿಗಳು ನಮ್ಮ ದೇಶದಲ್ಲಿ ಇಲ್ಲ ಎಂದಿದ್ದೆ. ಅದು ಸರಿಯಲ್ಲ, ನಮ್ಮಲ್ಲೂ ಇವೆ. ಆದರೆ ಖಾಕಿ ಬಟ್ಟೆ ಪೇಟ ಕಟ್ಟಿಕೊಂಡು ಪೊಲೀಸ್ ಅಂತ ಹೆಸರಿಟ್ಟುಕೊಂಡಿವೆ ಎಂದರು. ನನಗೆ ಸರಿಯಾಗಿ ಅರ್ಥವಾಗದೆ, ಯಾಕೆ ಸಾರ್, ಏನಾಯಿತು ಎಂದೆ. ಕರ್ವಾಲು, ನೋಡಿ ಲಕ್ಷ್ಮಣ ಬಂದಿದ್ದ. ಒಬ್ಬ ಪೊಲೀಸ್ನವನಿಗೆ ಲಕ್ಷ್ಮಣ ನೋಡಿದರೋ ನಿಮ್ಮ ಕೇಸು ನಿಲ್ಲಲಿಲ್ಲವಲ್ಲ ಎಂದು ಹೇಳಿದ್ದಕ್ಕೆ ಅವನು ಹೇಳಿದನಂತೆ, ನಾವು ಈ ಕೇಸು ಹಾಕಿದ್ದು ಈ ಕಿಲಾಡಿ ನನ್ನ ಮಗನ ಹಿಂದೆ ಯಾರ್ಯಾರಿದರೆ ಪತ್ತೆ ಮಾಡೋದಕ್ಕೆ ಅಷ್ಟೇ. ಇನ್ನೊಂದು ಸಾರಿ ಅಷ್ಟೂ ಜನರನ್ನು ಎಳಿತೀವಿ ನೋಡಿ ಅಂತ. ಲಕ್ಷ್ಮಣ ಬಂದು, ನಿಮಗೆ ತಿಳಿದಿರಲಿ ಸಾರಿ ಈ ವಿಷಯ, ನಮ್ಮೂರು ಪೊಲೀಸ್ನೋರು ಅಂದರೆ ಮಹಾಪೋಖ್ರಿಗಳು ಅಂತ ಹೇಳಿ ಹೋದ ಎಂದರು. ನಾನು ಟಾಪ್ ಇಲ್ಲದ ಓಪನ್ ಜೀಪಿನಲ್ಲಿ ತಿರುಗುವುದನ್ನು ನೋಡಿ, ಓಹೋ ಇದೇನು ಬಂತಲ್ಲಪ್ಪ ಹೊಸ ಥರದ ಕಾಯಿಲೆ ಎಂದು ಅಂದುಕೊಂಡರು ಕೆಲವರು. ಸ್ಕೂಲ್ ಹುಡುಗರು ಓಹೋ ಸರ್ಕಸ್ ಜೀಪು ಅಂತ ಚಪ್ಪಾಳೆ ತಟ್ಟುತ್ತಾ ಓಡಿ ಬಂದರು. ನನ್ನ ಹೆಂಡತಿ ಅದರ ಟಾಪ್ ಅನ್ನು ಪುನಃ ಪ್ರತಿಷ್ಠಾಪಿಸುವವರೆಗೂ ಅದರಲ್ಲಿ ಕೂರುವುದಿಲ್ಲವೆಂದು ಪ್ರತಿಭಟಿಸಿದಳು. ಮೂಡುಗೆರೆಯ ಮಾರ್ವಾಡಿಗಳು ಅವರ ಮದುವೆ ಮೆರವಣಿಗೆಗೆ ದಯಮಾಡಿ ಜೀಪನ್ನು ಬಾಡಿಗೆ ಕೊಡುತ್ತೀರಾ ಎಂದು ಗಂಟು ಬಿದ್ದರು. ಈ ಎಲ್ಲ ಕಿರಿಕಿರಿಗಳು ನನಗೆ ರೇಜಿಗೆ ಉಂಟು ಮಾಡಿದ್ದವು. ಆದರೆ ಕರ್ವಾಲು ಪ್ರಭಾಕರ ಇಬ್ಬರು ಮೀಟರು, ನ್ಯಾವಿಗೇಟರು, ಕ್ರೋನಾಮೀಟರು, ದಿಕ್ಸೂಚಿ, ಅಲ್ಟಾಮೀಟರು ಇದರಲ್ಲೇ ತೊಳಲಾಡುತ್ತಾ ಕುಳಿತಿದ್ದರು. ಅವರು ಮನಸ್ಸಿನಲ್ಲಿ ನಾವು ತೆಪ್ಪದ ಮೇಲೆ ಸಪ್ತ ಸಾಗರ ದಾಟ ಹೊರಟಿದ್ದೇವೆಂದು ಭ್ರಮಿಸಿದ್ದರೋ ಏನೋ. ಆದರೆ ಈ ರೀತಿ ನಾಟಕೀಯವಾಗೇನೂ ನಮ್ಮ ಅನ್ವೇಷಣೆ ಆರಂಭವಾಗಲಿಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ಕರಿಯಪ್ಪ ತನ್ನ ಬೇಜವಾಬ್ದಾರಿತನದ ವಿಶ್ವರೂಪ ದರ್ಶನ ಮಾಡಿಸಿದ. ನಾರ್ವೆಯಿಂದ ಹೂವಣ್ಣ ಎಂಬವನೊಬ್ಬನನ್ನು ಕಳಿಸಿದ್ದ. ಅವನು ಏದುತ್ತಾ ಉದ್ವೇಗದಿಂದ ರಾತ್ರೋರಾತ್ರಿ ಮೂಡುಗರೆಗೆ ನಡೆದು ಬಂದವನು, ಕರಿಯಪ್ಪ ನೀವು ಹೇಳುತ್ತಿದ್ದ ಪ್ರಾಣಿಯನ್ನು ಕಟ್ಟಿ ಹಾಕಿದ್ದಾನಂತೆ, ಕೂಡಲೇ ಬರಬೇಕಂತೆ ಎಂದು ಪ್ರಭಾಕರನ ಕೈಲಿ ಹೇಳಿದ. ನಮ್ಮ ಸಿದ್ಧತೆಗಳೆಲ್ಲ ಇದ್ದಕ್ಕಿದ್ದಂತೆ ಅರ್ಥಹೀನವಾಗಿ ಹೋಯಿತು. ನನ್ನ ಓಪನ್ ಜೀಪನ್ನು ತೆಗೆದುಕೊಂಡು ನಾನು, ಕರ್ವಾಲು, ಮಂದಣ್ಣ, ಪ್ರಭಾಕರ ಮತ್ತು ಕಿವಿ ಇಷ್ಟು ಜನರು ನಾರ್ವೆಗೆ ಧಾವಿಸಿದೆವು. ಮಂದಣ್ಣ ಹೇಳಿದ, ಕರಿಯಪ್ಪನಿಗೆ ಯಾವ ಪ್ರಾಣಿ ಹುಡುಕ್ತಿದ್ದೀವಿ ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ. ಅದು ಹೇಗೆ ಹಿಡಿದ? ಯಾವುದು ಹಾವರಾಣಿನೋ ಹಲ್ಲಿನೋ ಹಿಡಿದು ನಮಗೆ ಹೇಳಿ ಕಳಿಸಿದ್ದಾನೆ, ಹಲ್ಕ ಮನುಷ್ಯ ಎಂದು ಅನುಮಾನ ವ್ಯಕ್ತಪಡಿಸಿದ. ಆದರೆ ಏನು ಮಾಡುವುದು? ನಮಗೂ ಮಂದಣ್ಣನ ಸಂಶಯಗಳೆಲ್ಲ ಇದ್ದರೂ ಅಕಸ್ಮಾತ್ ನಮ್ಮ ಹಾರೋ ಓತಿಯಾಗಿದ್ದರೆ ಅದು. ನಾರ್ವೆಗೆ ಹೋಗುತ್ತಿದ್ದಂತೆಯೇ ಕರಿಯಪ್ಪ ಎದುರುಗೊಂಡ. ನಾರ್ವೆಗೆ ಸಮೀಪದಲ್ಲಿ ಇದ್ದಿಲು ಸುಡುವ ಕೂಪೊಂದು ಇತ್ತು. ಅಲ್ಲಿಗೆ ಶಿಕಾರಿಗೆ ಅಂತ ಕರಿಯಪ್ಪ ಹೋಗಿದ್ದನಂತೆ. ಅಲ್ಲಿ ಇದ್ದಿಲು ಸುಡುವವ ಸೌದೆ ರಾಶಿಯಿಂದ ಸೌದೆಯನ್ನು ಕೂಪಿಗೆ ಸಾಗಿಸುತ್ತಿರಬೇಕಾದರೆ ಈ ಓತಿ ಸೌದೆ ರಾಶಿಯೊಳಗಿದ್ದುದು ಓಡತೊಡಗಿತಂತೆ. ಆತ ಶಿಕಾರಿಗೆ ಬಂದಿದ್ದ ಕರಿಯಪ್ಪನನ್ನು ಕೂಗಿ ಕರೆದನಂತೆ. ಆ ಪ್ರಾಣಿ ಅಲ್ಲೇ ಇದ್ದ ಬಿಲದೊಳಗೆ ನುಗ್ಗುವುದರಲ್ಲಿದ್ದಾಗ ಆ ಇದ್ದಿಲು ಸುಡುವವ ಮರ ಎಳೆಯುವ ಮಿಣಿ ಹಗ್ಗ ತೆಗೆದುಕೊಂಡು ಅದರ ತಲೆ ಬಿಲದೊಳಗಿರಬೇಕಾದರೆ ಅದರ ಸೊಂಟಕ್ಕೆ ಕಟ್ಟಿಬಿಟ್ಟನಂತೆ. ಹಗ್ಗ ಎಳೆದು ಅದನ್ನು ಈಚೆಗೆ ತೆಗೆಯೋದಕ್ಕೆ ಆಗಲ್ಲೇನೋ ಎಂದು ಕೇಳಿದೆ. ನಾನು ಬಹಳ ಪ್ರಯತ್ನ ಮಾಡಿದೆ, ಆಗಲಿಲ್ಲ ಎಂದ ಕರಿಯಪ್ಪ. ನೀನು ಅದೇನು ಪ್ರಾಣಿ ಅಂತ ನೋಡಿದೆಯಾ ಎಂದು ಮಂದಣ್ಣ ಕೇಳಿದ. ಎಲ್ಲಿಂದ ನೋಡಲಿ, ನಾನು ಹೋಗೋದ್ರೊಳಗೆ ಅದು ದೊಣೆ ಒಳಗೆ ಹೋಗಿಯಾಗಿತ್ತು ಎಂದ ಕರಿಯಪ್ಪ. ಹಾಗಿದ್ರೆ ಯಾವ ಪ್ರಾಣಿ ಅಂತ ನಿಂಗೆ ಹೇಗೆ ಗೊತ್ತೋ ಎಂದ ಪ್ರಭಾಕರ. ಅಲ್ಲಿದ್ದವ ಎಲ್ಲ ಹೇಳ್ತಾನಲ್ಲ, ಓತಿಕೆ ಆತನ ಹಂಗೆ ಇತ್ತು, ಹಾರ್ತಿತ್ತು ಅಂತ ಎಂದ. ಅವನಿಗೆ ನಾವು ಹುಡುಕುತ್ತಿರೋ ಪ್ರಾಣಿ ಯಾವುದೆಂದೂ ಗೊತ್ತಿರಲಿಲ್ಲ, ತಾನು ಕಟ್ಟಿ ಹಾಕಿರೋ ಪ್ರಾಣಿ ಯಾವುದೆಂದೂ ಗೊತ್ತಿರಲಿಲ್ಲ. ನನಗೆ ಅವನ ಬೇಜವಾಬ್ದಾರಿತನಕ್ಕೆ ಕೋಪ ಬಂತು. ನಿನಗೇನು ಬುದ್ಧಿಗಿದ್ದಿ ಕೆಟ್ಟಿದೇನೋ ಕರಿಯಪ್ಪ, ನಮ್ಮ ಕೆಲಸ ಎಲ್ಲ ಬಿಟ್ಟು ಓಡಿ ಬಂದಿದ್ದೀವಿ ಅನ್ನೋದೇನಾದರೂ ನಿನಗೆ ಗೊತ್ತೇನೋ ಎಂದು ರೇಗಿದೆ. ಕರ್ವಾಲು, ಅವನ ಮೇಲೆ ಏಕೆ ರೇಗುತ್ತೀರಿ? ಅವನು ಏನೋ ಒಳ್ಳೆ ಉದ್ದೇಶದಿಂದಲೇ ಮಾಡಿದ್ದಾನೆ. ಇಷ್ಟಾದರೂ ಪ್ರಜ್ಞೆ ಇರೋರು ಎಷ್ಟು ಜನ ಇದ್ದಾರೆ ಹೇಳಿ? ನಾವೇ ನಮ್ಮ ಗಾಬರಿಯಲ್ಲಿ ಒಂದಕ್ಕೆರಡು ತಿಳಿದುಕೊಂಡಿದ್ದೇವಷ್ಟೇ ಎಂದರು. ನಾವೆಲ್ಲ ಜೀಪನ್ನು ಅಲ್ಲೇ ಬಿಟ್ಟು ಕರಿಯಪ್ಪನೊಡನೆ ಗುಡ್ಡವನ್ನೇರಿ ಇದ್ದಿಲು ಸುಡುತ್ತಿದ್ದ ಕೂಪಿನ ಬಳಿಗೆ ಹೋದೆವು. ಕೂಪು ಇನ್ನೊಂದು ಅರ್ಧ ಪರ್ಲಾಂಗು ದೂರ ಇದೆ ಎನ್ನಬೇಕಾದರೆ ಬಲಕ್ಕೆ ತಿರುಗಿದ್ದ ಇನ್ನೊಂದು ದಾರಿಯನ್ನು ಹಿಡಿದೆವು. ಅದೊಂದು ಬೆಟ್ಟದ ಕಲ್ಲು ಪೊಟರೆಗಳಿದ್ದ ಕಡಿದಾದ ಸ್ಥಳಕ್ಕೆ ಕರೆದೊಯ್ದಿತು.
ಅಲ್ಲಿ ಒಂದು ಕಲ್ಲು ಪುಟರೆ ಸಂದಿಯಲ್ಲಿದ್ದ ಕಿರಿದಾದ ಕಲ್ಲಿನ ಬಿಲ ಒಂದರಿಂದ ಒಂದೆರಡು ಮಾರುದ್ದದ ಬಲವಾದ ಹಗ್ಗವೊಂದು ನೇತು ಬಿದ್ದಿತ್ತು. ಆ ಹಗ್ಗದ ತುದಿಗೆ ಒಂದು ಬಡಿಗೆಯನ್ನು ಕರಿಯಪ್ಪ ಕಟ್ಟಿದ್ದ. ಬಹುಶಃ ದಾರವನ್ನು ಆ ಪ್ರಾಣಿ ಸಂಪೂರ್ಣ ಒಳಕ್ಕೆ ಎಳೆದುಕೊಂಡು ಹೋಗದಿರಲೆಂದು ಇರಬಹುದು. ಕರಿಯಪ್ಪ ಹೇಳಿದ, ಅಷ್ಟೂ ಜನ ಕೈಕೊಟ್ಟು ದಬಾಸಿ ಎಳೆದು ಬಿಡೋಣ, ಅದೆಂತ ದೆವ್ವ ಆಗಿದ್ದರೂ ಈಚೆಗೆ ದಮ್ಮಯ್ಯಂತ ಓಡಿ ಬರುತ್ತೆ ಎಂದು. ಮಂದಣ್ಣ, ಪ್ರಭಾಕರ ಎಲ್ಲ ಆಗಲೇ ಹಗ್ಗಕ್ಕೆ ಕೈಕೊಟ್ಟು ಸಿದ್ಧವಾಗತೊಡಗಿದ್ದರು. ಅಷ್ಟರಲ್ಲಿ ಕರ್ವಾಲೋ ತಡೆದರು. ಹಗ್ಗ ಕಟ್ಟಿದವನನ್ನು ಕೊಂಚ ಕರೆದುಕೊಂಡು ಬನ್ನಿ, ಹಗ್ಗ ಎಷ್ಟುದ್ದ ಇತ್ತು, ಏತಕ್ಕೆ ಕಟ್ಟಿದ, ಕೊಂಚ ಕೇಳಿ ನೋಡೋಣ ಎಂದರು. ಕರಿಯಪ್ಪನನ್ನು ಕೂಡಲೇ ಇದ್ದಿಲು ಕೂಪಿನ ಕಡೆಗೆ ಕಳಿಸಿ ಕಾಯತೊಡಗಿದೆವು. ಪ್ರಭಾಕರ ಹೇಳಿದ, ಅವನ ಟ್ರಾನ್ಸಿಸ್ಟರ್ ರೇಡಿಯೋ ಸೆಟ್ ಒಂದನ್ನು ತಂದಿದ್ದರೆ ಮತ್ತೆ ಹಿಂದಕ್ಕೆ ಹೋಗುವ ಅಗತ್ಯ ಇರಲಿಲ್ಲ ಎಂದು. ನಮಗೆಲ್ಲ ಮತ್ತೆ ಹಿಂದಕ್ಕೆ ಹೋಗುವ ಕಲ್ಪನೆ ಬೇಸರ ತಂದಿತು. ನಮ್ಮ ಪೂರ್ವಭಾವಿ ಸಿದ್ಧತೆಗಳು ಬೇಸರ ಹಿಡಿಸುವ ಪ್ರಮಾಣಕ್ಕೆ ಹೋಗಿದ್ದವು. ಆದ್ದರಿಂದ ಕರಿಯಪ್ಪ ಕರೆ ಕಳಿಸಿದ್ದು ಒಂದು ರೀತಿಯ ಹಠಾತ್ ಬಿಡುಗಡೆ ಆದಂತಾಗಿತ್ತು. ಸ್ವಲ್ಪ ಹೊತ್ತಾದ ನಂತರ ಕರಿಯಪ್ಪ ಒಬ್ಬನೇ ಬಂದ. ಎಷ್ಟು ಕರೆದ್ರೂ ಬರೋದಿಲ್ಲ, ಎಂಥದ್ದು ತುಳು ಭಾಷೆಯಲ್ಲಿ ಒದರ್ತಾನೆ, ಏನಂತಾನೆ ಗೊತ್ತಾಗೋದಿಲ್ಲ ಎಂದು ಹೇಳಿದ. ಸರಿಯಾಗಿ ಕೇಳೋದಕ್ಕೆ ಏನಾಗಿದೆಯೋ ನಿನ್ಗೇನು ತುಳು ಗೊತ್ತಿಲ್ಲೇನೋ ಎಂದು ಮಂದಣ್ಣ ಜೋರು ಮಾಡಿದ. ನಂಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಎಂದು ಕರಿಯಪ್ಪ ಹೇಳಿದ. ಮಂದಣ್ಣ, ತಡಿರಿ ನಾನು ಕರ್ಕೊಂಡು ಬರ್ತೀನಿ ಎಂದು ಹೊರಟ. ಆಗ ಕರಿಯಪ್ಪ, ಮಂದಣ್ಣ, ಅವನು ಇದ್ದಿಲು ಕೂಪಿಗೆ ಬೆಂಕಿ ಕೊಟ್ಟಿದ್ದಾನಂತ ಕಾಣ್ತದೆ. ಗುಡ್ಡೆ ತೂತಾಗಿ ಬೆಂಕಿ ಎದ್ರೆ ಎಲ್ಲಾ ಇದ್ಲು ಬೂದಿಯಾಗಿ ಬಿಡ್ತದಂತೆ, ಅದಕ್ಕೆ ಅವನು ಬರಾಕೆ ಹಿಂದು ಮುಂದೆ ನೋಡ್ತಿರ್ಬಹುದು ಕಣೋ ಎಂದು ಹೇಳಿದ. ಅದೇನಂತ ಒಂದ್ಸಾರಿ ಸರಿಯಾಗಿ ನೋಡ್ಕೊಂಡು ಬರ್ತೀನಿ ಕಣೋ ಎಂದು ಮಂದಣ್ಣ ಮುಂದುವರಿದ. ಇವರ ಅನವಶ್ಯಕ ಗಲಿಬಿಲಿ ನೋಡಲಾರದೆ ನಾನು ಮಂದಣ್ಣನ ಜೊತೆಗೆ ಹೊರಟೆ. ಇದ್ದಿಲು ಕೂಪಿನ ಬಳಿ ಒಂದು ಮಸಿ ಹಿಡಿದ ಬಡಕಲು ಆಕೃತಿ ಕ್ಯಾನ್ವಾಸ್ ಶೂ ಹಾಕಿಕೊಂಡು ನಿಂತಿತ್ತು. ಇನ್ನೊಬ್ಬಳು ಹರೆಯದ ಹೆಂಗಸು ಒಂದು ದೊಡ್ಡ ಕುಕ್ಕೆಯಲ್ಲಿ ಒದ್ದೆ ಮಣ್ಣು ಇಟ್ಟುಕೊಂಡು ತೂತಾಗಿ ಹೊಗೆ ಹೊರಟ ಕಡೆಗಳಿಗೆಲ್ಲ ಮಣ್ಣು ಮೆತ್ತುತ್ತಾ ನಿಂತಿದ್ದಳು. ಆ ಗುಡ್ಡೆಯ ಬಳಿ ಅಗಾಧ ಶಾಖ ಹೊರಹೊಮ್ಮುತ್ತಿತ್ತು. ಮಂದಣ್ಣ ಇದ್ದಿಲು ಸುಡುವವನ ಸಮೀಪಕ್ಕೆ ಹೋಗಿ ತುಳು ಭಾಷೆಯಲ್ಲಿ ಏನನ್ನೋ ಹೇಳಲಾರಂಭಿಸಿದ. ಅದಕ್ಕೆ ಆತ ಕೈಯನ್ನು ವಿಚಿತ್ರವಾಗಿ ತಿರುಗಿಸುತ್ತಾ ಅಭಿನಯಪೂರ್ವಕವಾಗಿ ಉತ್ತರ ಕೊಡಲಾರಂಭಿಸಿದ. ಮಂದಣ್ಣ ಕೊಂಚ ಹೊತ್ತು ಆಲೈಸಿ ಮತ್ತೆ ಏನೇನೋ ಪ್ರಶ್ನೆಗಳನ್ನು ಕೇಳಿದ. ಇದ್ದಿಲು ಸುಡುವ ಸಣಕಲ ಮತ್ತೆ ತನ್ನ ಅಭಿನಯ ಮುಂದುವರಿಸಿದ. ಇದೇ ರೀತಿ ಸುಮಾರು 20 ನಿಮಿಷ ಕಳೆದ ನಂತರ ಹತಾಶನಾದ ಮಂದಣ್ಣ ನನ್ನ ಕಡೆಗೆ ತಿರುಗಿ, ಇವ ಹೇಳೋದು ಒಂದು ತಲೆಬುಡ ಅರ್ಥವಾಗುತ್ತಿಲ್ಲ ಎಂದ. ಮತ್ತೆ ಇಷ್ಟು ಹೊತ್ತು ನೀನು ಮಾತಾಡಿದ್ದು ಏನನ್ನೋ ಎಂದೆ. ಏಕೆಂದರೆ ಸುಮಾರು 20 ನಿಮಿಷ ಇಬ್ಬರು ಪರಸ್ಪರ ಅರ್ಥವಾಗದ ಭಾಷೆಯಲ್ಲಿ ಏನನ್ನು ಮಾತಾಡಿದರೋ ಗೊತ್ತಾಗಲಿಲ್ಲ. ತುಳು ಭಾಷೆ ಹಂಗೆ ಕಾಣ್ತು, ಅದಕ್ಕೆ ಮಾತಾಡಿದೆ. ಈಗ ನೋಡಿದ್ರೆ ಯಾವುದೋ ಸುಡುಗಾಡು ಭಾಷೆ ಆಡ್ತಿದ್ದಾನೆ ಎಂದ ಮಂದಣ್ಣ. ನಮ್ಮ ಮುಖ ನೋಡುತ್ತಾ ನಿಂತಿದ್ದ ಅವನಿಗೆ ನಾನು, ತಮಿಳನೇನು ನೀನು, ತಮಿಳು ತೆರಿಮಾ ಎಂದೆ. ಮತ್ತೆ ಅವನು ತನ್ನ ಭಾಷೆಯನ್ನು ಅಭಿನಯಪೂರ್ವಕವಾಗಿ ಮುಂದುವರೆಸಿದ. ನನಗೆ ಬೇಜಾರಾಯಿತು. ಇವನಿಗೆ ಭಾಷೆ ಬರದಿದ್ದರೆ ಹೇಗೆ ಕರಿಯಪ್ಪನಿಗೆ ಹಾರಾಡುವ ಓತಿ ಅಂತ ತಿಳಿಸಿದ? ಇವನು ಏನು ಅಭಿನಯಿಸಿದನೋ, ಅವನು ಏನು ತಿಳಿದನೋ? ಒಟ್ಟಿನಲ್ಲಿ ಇವರ ಮೇಲೊಂದು ಕತೆ ಬರೆಯಬಹುದಿತ್ತಷ್ಟೇ ಹೊರತು ಇವರಿಂದ ಏನನ್ನಾದರೂ ಸಾಧಿಸುವುದು ಕಷ್ಟವೆಂದಂತೂ ವಿದಿತವಾಯಿತು. ಮಂದಣ್ಣ ಜಿಗುಪ್ಸೆಯಿಂದ, ಸಾರ್, ಇವನು ಯಾವ್ರ ದೊಣ್ಣಾಯಕ ಅಂತ ಇವನ್ನ ಕೇಳಬೇಕು ಸಾರ್, ನಾವೇ ದಬಾಸೆ ಹಗ್ಗ ಒಂದ್ಸಾರಿ ಜಗ್ಗಿ ನೋಡೇ ಬಿಡಬಹುದಲ್ಲ ಸಾರ್ ಎಂದ. ಮಂದಣ್ಣನ ಜಿಗುಪ್ಸೆಯ ಮುಖಭಾವ ನೋಡಿ ಇದ್ದಿಲು ಸುಡುವವ, ನಡಿರಿ ನಾನು ಬರ್ತೀನಿ ಎನ್ನುವಂತೆ ಸನ್ನೆ ಮಾಡುತ್ತಾ ಒದರಿದ. ಆ ಹೆಂಗಸಿಗೆ ಏನೇನೋ ಗೊಣಗಿದಂತೆ ಹೇಳಿದ. ಅವಳು ತಲೆಯಲ್ಲಾಡಿಸಿದಳು. ಕರ್ವಾಲರವರ ಎದುರು ಕೂಡ ಮತ್ತೆ ಇವನ ಅಸಂಬದ್ಧ ಭಾಷೆ ಮತ್ತು ಅಭಿನಯಗಳ ಸರಣಿ ಸುಮಾರು 10 ನಿಮಿಷ ನಡೆಯಿತು. ಕೊನೆಗೂ ಅವನ ಅಭಿನಯ ಸಂಭಾಷಣೆಗಳಿಂದ ಏನೂ ತೀರ್ಮಾನ ದೊರೆಯಲಿಲ್ಲ. ಎಲ್ಲ ಹಗ್ಗ ಹಿಡಿದು ಜಗ್ಗತೊಡಗಿದೆವು. ಅದರ ಇನ್ನೊಂದು ತುದಿ ಗೂಟಕ್ಕೆ ಸಿಕ್ಕಿದಷ್ಟು ಗಟ್ಟಿಯಾಗಿತ್ತು. ಎಳೆಯುತ್ತ ನಾನು, ಈ ಮಾರಾಯ ಹಗ್ಗನ ಎಂಥ ಭೂತಕ್ಕೆ ಕಟ್ಟಿದಾನೋ ಏನೋ, ಯಾರಾದರೂ ಒಂದು ಕೋಲನಾದರೂ ಹಿಡಿದುಕೊಂಡಿದ್ರೆ ಒಳ್ಳೆದಿತ್ತು ಎಂದೆ. ಏನು ಯೋಚನೆ ಮಾಡಬೇಡ್ರಿ, ಹಂಗೇನಾದ್ರು ಸಮಯ ಬಂದ್ರೆ ನನ್ನ ಹತ್ರ ಕತ್ತಿ ರೆಡಿ ಉಂಟು ಎಂದು ಕರಿಯಪ್ಪ ಒಡ್ಯಾಣದ ಬಟ್ಟಗತ್ತಿ ಜ್ಞಾಪಿಸಿದ. ಸುಮಾರು 1 ಗಂಟೆ ಎಳೆದ ಮೇಲೆ ಹಗ್ಗದ ಆಚೆ ತುದಿಯ ವ್ಯಕ್ತಿಗೆ ಕೈ ಸೋತಿತೆಂದು ಕಾಣ್ತದೆ. ಹಗ್ಗ ನಿಧಾನವಾಗಿ ಒಂದೊಂದೇ ಗೇಣಾಗಿ ಹೊರಬರತೊಡಗಿತು. ಇತ್ತ ಕರಿಯಪ್ಪ ಮುಂದೆ ನಿಂತು ಎಲ್ಲರನ್ನೂ ಹುರಿದುಂಬಿಸುತ್ತಾ ಹಗ್ಗ ಜಗ್ಗುತ್ತಿದ್ದ. ಮಂದಣ್ಣ, ಇದು ಗ್ಯಾರಂಟಿ ಉಡ ಇರಬೇಕು, ಇಲ್ಲಿದ್ರೆ ಇನ್ಯಾವ ಪ್ರಾಣಿಗೆ ಇಂಥ ಹಿಡಿತ ಇದೆ? ಹಿಂದಿನ ಕಾಲದಾಗೆ ಇದರ ಸೊಂಟಕ್ಕೆ ಹಗ್ಗ ಕಟ್ಟಿ ಕೋಟೆ ಹತ್ತುತ್ತಿದ್ದರಂತೆ ಎಂದೇನೇನೋ ಮಾತಾಡುತ್ತಿದ್ದ. ಅಷ್ಟರಲ್ಲಿ ಹಗ್ಗ ಹಠಾತ್ತನೆ ಸಡಿಲವಾಗಿ ಹೋಯಿತು. ಓ, ಹಗ್ಗ ಉಣಿಸಿಕೊಳ್ತು ಅಂತ ಕಾಣ್ತದೆ ಎಂದ ಮಂದಣ್ಣ. ಆದರೆ ಆದದ್ದು ಬೇರೆಯೇ. ಬಿಲದೊಳಗಿನ ಪ್ರಾಣಿ ವೇಗವಾಗಿ ಹೊರಹೊರಟು ಬರತೊಡಗಿತ್ತು. ಹಾಗಾಗಿ ಹಗ್ಗ ಸಡಿಲಾದುದು.
ಅಯ್ಯಯ್ಯೋ ಬಂತು ಬಂತು, ಅರರೇ ಕೋಲುಗೀಲು ತಗೊಳ್ರೋ ಎಂದು ಮಂದಣನೆ ಮೊದಲು ದೊಂಬಿ ಎಬ್ಬಿಸಿದ. ಹೋ ಹೋ ಓಹೋ ಅರರೆ ಇತ್ಯಾದಿ ಉದ್ಗಾರಗಳ ಗೊಂದಲವೊಂದು ಎದ್ದಿತು. ಮಸಿ ಸುಡುವವ, ಪ್ರಭಾಕರ, ಕರಿಯಪ್ಪ ಎಲ್ಲ ಎಬ್ಬಿಸಿದ ಗೊಂದಲ ನಿಂತಾಗ ಕರಿಯಪ್ಪ ಮಿಂಚಿನ ವೇಗದಲ್ಲಿ ಒಂದು ದೊಡ್ಡ ಬಲವಾದ ಉಡವನ್ನು ಕತ್ತಿಯಿಂದ ಹೊಡೆದು ಅದರ ಹೊಟ್ಟೆಯಲ್ಲಿ ದೊಡ್ಡ ಗಾಯ ಮಾಡಿ ಹಾಕಿದ್ದ. ಆ ಕಟ್ಟುಮಸ್ತಾದ ಬಲಶಾಲಿ ಉಡ ಒದ್ದಾಡತೊಡಗಿತು. ಹಗ್ಗ ಕಟ್ಟಿದ್ದು ಇನ್ನೂ ಅದರ ಸೊಂಟದಲ್ಲೇ ಇತ್ತು. ಮಸಿ ಸುಡುವ ಬಡಕರನ ಎಡಗೈ ಗಾಯವಾಗಿ ರಕ್ತ ಬರುತ್ತಿತ್ತು. ಆತ ಕರಿಯಪ್ಪನಿಗೆ ಅದನ್ನು ತೋರಿಸಿ ನೀನೇ ಕತ್ತಿ ತಾಗಿಸಿ ಗಾಯ ಮಾಡಿದ್ದು ಎನ್ನುವಂತೆ ಅಭಿನಯಿಸುತ್ತಾ ಬಯ್ಯತೊಡಗಿದ. ಕರಿಯಪ್ಪ ಅವನ ದೂರನ್ನು ತೀರಾ ನಿಕೃಷ್ಟವಾಗಿ ಕಂಡು, ಹೋಗ ಹೋಗ, ಉಡನ ಉಗುರುತಾಗಿ ಆಗಿದ್ದು ನಾ ಮಾಡಿದ್ದಂತೆ ಎಂದು ತಾತ್ಸಾರದ ಮಾತಾಡಿದ. ಕರ್ವಾಲೋ ಕೊಲ್ಲಬೇಡಿ ಎಂದು ಕೂಗಿದರಂತೆ. ಆದರೆ ಇವರ ಗಲಭೆಯಲ್ಲಿ ಅದು ಕೇಳಬೇಕಲ್ಲ. 5-6 ಜನಕ್ಕೆ ಸವಾಲಾಗಿ ಸಮಬಲವಾಗಿ ನಿಂತ ಉಡ ಪಾಪ ಕ್ಷುದ್ರ ಜಂತುವಿನಂತೆ ಒದ್ದಾಡಿ ಸತ್ತಿತು. ಕಿವಿ ಅದು ಕೊನೆಯುಸಿರೆಳೆಯವರೆಗೂ ಸಮೀಪ ನಿಂತು ಬೊಗಳುತ್ತಿತ್ತು. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.